ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ಸ್ವಾಗತ. ಇಂದಿನ ವಿಷಯ ವಾಯುವ್ಯ ದಿಕ್ಕು. ಈ ದಿಕ್ಕಿನ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ಮಾಹಿತಿಯನ್ನು ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ. ನಾವು ನೀಡುವ ಮಾಹಿತಿ ನೇರವಾಗಿ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಲು ಮರೆಯದಿರಿ. ಬಂಧುಗಳೇ, ನಮ್ಮ ಮನೆಯ ಅಭಿವೃದ್ಧಿಯ ವಿಚಾರದಲ್ಲಿ ವಾಯುವ್ಯ ದಿಕ್ಕು ಬಹಳ ಮುಖ್ಯವಾಗಿದೆ. ಈ ದಿಕ್ಕು ಸ್ವಲ್ಪ ವ್ಯತಿರಿಕ್ತವಾಗಿದ್ದರೂ ನಿಮಗೆ ಅಭಿವೃದ್ಧಿಯಾಗಲು ಅಸಾಧ್ಯವೆಂದು ಹೇಳಿದರೆ ನಿಮಗೆ ನಂಬಿಕೆ ಬರಲು ಸ್ವಲ್ಪ ಕಷ್ಟವಾಗಬಹುದು. ಈ ವಿಷಯವನ್ನು ನಂಬಲೇಬೇಕು. ಇದು ಮನೆವಾಸ್ತು ಮಾಹಿತಿಯ ಮಹತ್ವದ ಮಾಹಿತಿಯಾಗಿದೆ. ಇಂದಲ್ಲ ನಾಳೆ ನೀವು ವಾಸ್ತುವಿಜ್ಞಾನದ ವಿಚಾರಗಳನ್ನು ನಂಬಲೇಬೇಕಾಗುತ್ತದೆ. ನೀವು ನಿಮ್ಮ ಮನೆಯ ವಠಾರವನ್ನು ವಾಸ್ತುರೀತಿಯಲ್ಲಿ ತಜ್ಞರ ಸಲಹೆ ಪಡೆದು ಸರಿಪಡಿಸಿಕೊಂಡರೆ ಒಂದು ಹಂತದಲ್ಲಿ ನೀವು ಗೆದ್ದಂತೆ ಆಗುತ್ತದೆ. ಪೂಜೆ ಪುರಸ್ಕಾರಗಳನ್ನು ಜೀವನದಲ್ಲಿ ನಿರಂತರ ವಿಪರೀತ ಖರ್ಚುವೆಚ್ಚಗಳನ್ನು ಉಳ್ಳವರು ಮಾಡಿ ಒಂದಷ್ಟು ದಿನ ನೆಮ್ಮದಿ ಕಾಣಬಹುದು. ಆದರೆ ಮನೆವಾಸ್ತುತಜ್ಞರ ಸಲಹೆ ಪಡೆದು ಒಮ್ಮೆ ನಿಮ್ಮ ಮನೆಯನ್ನು ವಠಾರವನ್ನು ಸರಿಪಡಿಸಿಕೊಂಡರೆ ಲೈಫ್ ಟೈಮ್ ಬರುವ ಹೆಚ್ಚಿನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಬಂಧುಗಳೇ, ನಾವು ನಮ್ಮ ಮನೆಯಲ್ಲಿ ಉತ್ತರ ವಾಯುವ್ಯದ ದಿಕ್ಕಿನಲ್ಲಿ ಯಾವುದೇ ಬಾಗಿಲುಗಳು, ಗೇಟುಗಳನ್ನು ಇಡಲೇಬಾರದು. ವಾಸದ ಮನೆಯ ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಯಾವುದೇ ಬಾವಿ, ಹಳ್ಳ, ನೀರು ಹರಿಯುವ ಚರಂಡಿಗಳು ಇರಲೇಬಾರದು. ಬೆಂಕಿಯಿಂದ ಸುಟ್ಟುಕೊಂಡು ದುರ್ಮರಣಕ್ಕೀಡಾದವರ ಮನೆಯ ವಠಾರ, ಹರಾಜಿಗೆ ಬಂದಿರುವ ಮನೆ, ಭೂಮಿ, ಮಾನಸಿಕ ಸ್ಥಿಮಿತ ಕಳೆದುಕೊಂಡವರು, ಒಂದೇ ಮನೆಯಲ್ಲಿ ವಾಸಿಸುವವರು, ಪರಸ್ಪರ ವೈರಿಗಳಾದವರ ಮನೆಯ ವಠಾರವನ್ನು ಪರಿಶೀಲಿಸಿದರೆ ಅಲ್ಲಿ ಉತ್ತರ ವಾಯುವ್ಯದ ದಿಕ್ಕಿನ ದೋಷಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಂತಹ ಸ್ಥಳದಲ್ಲಿ ಅಂಗಹೀನರು, ಅತ್ತೆ ಸೊಸೆ, ಅಣ್ಣ ತಮ್ಮ, ತಂದೆ ಮಕ್ಕಳು ಪರಸ್ಪರವಾಗಿ ವೈರಭಾವದಿಂದಲೇ ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸುತ್ತಲೇ ಇರುತ್ತಾರೆ. ಪಶ್ಚಿಮ ವಾಯುವ್ಯದ ದಿಕ್ಕು. ಇದೇ ದಿಕ್ಕಿನಲ್ಲಿ ಗೇಟು, ರಸ್ತೆಗಳು ಇದ್ದರೆ ಅಂತಹ ಮನೆಯಲ್ಲಿ ವಾಸಿಸುವವರು ಕೀರ್ತಿವಂತರಾಗಿರುತ್ತಾರೆ. ರಾಜಕೀಯದಲ್ಲಿ ಸದಾ ಮುಂದೆ ಇರುತ್ತಾರೆ. ಉನ್ನತವಾದ ಸ್ಥಾನವನ್ನು ಪಡೆದಿರುತ್ತಾರೆ. ಪಶ್ಚಿಮ ವಾಯುವ್ಯದ ದಿಕ್ಕು ವ್ಯಕ್ತಿಯ ಬದುಕನ್ನೇ ಸರ್ವಶ್ರೇಷ್ಠವಾಗಿಸುವ ದಿಕ್ಕು. ನಿಮ್ಮ ಮನೆಗಳಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ ಪಶ್ಚಿಮ ವಾಯುವ್ಯದ ದಿಕ್ಕಿನಲ್ಲಿ ಯಾವುದೇ ವಸ್ತುಗಳನ್ನು ಇಟ್ಟರೂ ದ್ವಿಗುಣವಾಗುವ ಅಭಿವೃದ್ಧಿಯ ಸೂಚನೆಗಳು ಪ್ರಾರಂಭವಾಗುತ್ತದೆ. ನಿಮ್ಮ ಮನೆಯಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ ಪಶ್ಚಿಮ ವಾಯುವ್ಯದ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿ ಯಾವ ವಸ್ತುಗಳನ್ನು ಇಟ್ಟರೂ ದ್ವಿಗುಣವಾಗುತ್ತಾ ಹೋಗುತ್ತದೆ. ಇದು ವಾಯುವ್ಯ ದಿಕ್ಕಿನಲ್ಲಿರುವ ಒಂದು ವೈಶಿಷ್ಟ್ಯ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ತಜ್ಞರನ್ನು ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಮಾಹಿತಿಯನ್ನು ಇತರರಿಗೂ ಶೇರ್ ಮಾಡುತ್ತಾ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪ್ರೋತ್ಸಾಹಿಸಲು ಮರೆಯದಿರಿ. ಧನ್ಯವಾದಗಳು.